ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಗ್ರ್ಯಾಂಡ್ ಆದಂತಹ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 10 ನಂಬರ್ ಕ್ರೋಶಾ ನೀಡಲ್ನ ತಗೊಂಡಿದ್ದೀನಿ, 11 ತಗೊಂಡ್ರು ಕೂಡ ನಡೆಯುತ್ತೆ. ಹಾಗೆ 6 ಎಳೆ ದಾರಕ್ಕೆ ಈ ರೀತಿಯಾದಂಥ ಬೀಡ್ನ ಪೋಣಿಸಿಟ್ಕೊಂಡಿದ್ದೀನಿ. ಇದು ತೀರಾ ಸ್ಮಾಲ್ ಬೀಡು ಅಲ್ಲ ಮತ್ತು ಬಿಗ್ ಬೀಡು ಅಲ್ಲ, ಮೀಡಿಯಂ ಸೈಜ್ ಬೀಡು. ಈ ರೀತಿ ಬೀಡ್ ಇಲ್ಲ ಅಂತ ಇದ್ದಲ್ಲಿ ನಾವು ನಾರ್ಮಲ್ ಸ್ಮಾಲ್ ಸೈಜ್ ಬೀಡ್ ಯೂಸ್ ಮಾಡ್ತೀವಲ್ಲ, ಅದನ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಗಂಟು ಹಾಕೊಂಡಿರೋ 6 ಎಳೆ ದಾರನ ಸ್ಟಾರ್ಟಿಂಗ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 1 ರಿಂದ 2 ಸಲ ಲಾಕ್ ಮಾಡ್ಕೊಳ್ಬೋದು. ನಾನು ಇಲ್ಲಿ 1 ಸಲ ಲಾಕ್ ಮಾಡಿ 2 ಚೈನ್ ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ಸೂಜಿ ಮೇಲೆ 1 ಸಲ ದಾರನ ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಇನ್ನು ಮಿಕ್ಕಿದ 2 ದಾರ ಒಂದ್ ಮಾಡ್ಬೇಕಂದ್ರೆ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಈಗ ಒಂದು ಬೀಡ್ನ ಸರಿಸ್ಕೊಂಡು ಸೂಜಿ ಮೇಲೆ 1 ಸಲ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ಪಕ್ಕದಲ್ಲೇ ನಾವಲ್ಲಿ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಪಕ್ಕದಲ್ಲೇನೆ ಒಂದು ಡಾಟ್ ಅಷ್ಟು ಗ್ಯಾಪ್ ನ ಬಿಟ್ಟು ಅಷ್ಟೇ ಅಲ್ಲಿ ನೀಡಲ್ನ ಹಾಕಿ ದಾರನ ತರಬೇಕು. ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಬೀಡ್ನ ಮುಂದಕ್ಕೆ ಸರಿಸ್ಕೊಳ್ಬೇಕು. ಮುಂದೆ ಬಂದಿಲ್ಲ ಅಂದ್ರೆ ಮತ್ತೆ ಮಿಕ್ಕಿದ 2 ದಾರ ಒಂದ್ ಮಾಡ್ಕೊಳ್ಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ನಾವು ಕಮ್ಮ ಮಾಡ್ಕೊಳ್ತೀವಲ್ಲ ಅದರಷ್ಟು ಗ್ಯಾಪ್ ಬಿಟ್ಕೊಳ್ಬೇಕು. ಬಿಟ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಮತ್ತೆ ಬೀಡ್ನ ಸರಿಸ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ನ ಹಾಕಿ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ಬೇಕು, ಬೀಡ್ನ ಮುಂದಕ್ಕೆ ತಳ್ಕೊಂಡು ಇನ್ನು ಮಿಕ್ಕಿದ 2 ದಾರ ಒಂದ್ ಮಾಡ್ಕೊಳ್ಳೋದು. ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಒಂದ್ ಸ್ವಲ್ಪ ಗ್ಯಾಪ್ ಬಿಟ್ಟು, ಒಂದು ಡಾಟ್ ಅಷ್ಟು ಗ್ಯಾಪ್ನ ಬಿಟ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಮತ್ತೆ ಈಗ ಒಂದು ಬೀಡ್ನ ಸರಿಸ್ಬೇಕು. ಸೂಜಿ ಮೇಲೆ 1 ಸಲ ದಾರ ಸುತ್ಕೊಂಡು ಪಕ್ಕದಲ್ಲೇನೆ ಒಂದು ಕಂಬ ಮಾಡ್ಕೊಳ್ಬೇಕು. ಕಂಬ ಅಥವಾ ಡಬಲ್ ಕ್ರೋಶೆ ಅಂತ ಕರಿತೀವಿ. ಇಲ್ಲಿ ಒಂದು ಹಾಗೇನೆ ಕಂಬ ಮಾಡ್ಕೊಳ್ಬೇಕು. ಅದಾದ ನಂತರ ಒಂದು ಬೀಡ್ ಹಾಕಿ ಕಂಬ ಮಾಡ್ಕೊಳ್ಬೇಕು. ಮತ್ತೆ ಹಾಗೆ ಒಂದು ಕಂಬ, ಬೀಡ್ ಹಾಕಿ ಒಂದು ಕಂಬ, ಹಾಗೆ ಒಂದು ಕಂಬ. ಅದಾದ ನಂತರ ಬೀಡ್ ಹಾಕುವಾಗ ಪಕ್ಕದಲ್ಲೇ ಮಾಡ್ಕೊಳ್ಬೇಕು. ಬೀಡ್ ಆದ್ಮೇಲೆ ಒಂದು ಕಂಬ ಮಾಡ್ಕೊಳ್ತೀವಲ್ಲ, ಅದನ್ನ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡ್ಕೊಳ್ಬೇಕಷ್ಟೆ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು ಹೇಳ್ತಿರೋದು. ಬೀಡ್ ಹಾಕಿ ಕಂಬ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಕಂಬ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಮತ್ತೆ ಪಕ್ಕದಲ್ಲೇನೆ ಕಂಬ ಮಾಡ್ಕೊಳ್ಳೋದು. ಈ ರೀತಿ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೆ ಹೇಳ್ತಿರೋದು ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ. ಬೀಡ್ ಹಾಕಿದ್ಮೇಲೆ ನಮ್ಗೆ ಗ್ಯಾಪ್ ಸ್ವಲ್ಪ ಕರೆಕ್ಟ್ ಆಗಿ ಬರ್ಲಿ ಅನ್ನೋದಕ್ಕೋಸ್ಕರ ಒಂಚೂರು ಗ್ಯಾಪ್ ಕೊಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು, ಕಂಬ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇದೇ ರೀತಿಯಾಗಿ ಪೂರ್ತಿ ಹಾಕೊಂಡು ಹೋಗ್ಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್, ಸೇಮ್ ಕಲರ್ ದಾರನ ತಗೊಂಡು ಈ ರೀತಿ ಸ್ಟಾರ್ಟಿಂಗ್ ಅಲ್ಲೇ ಲಾಕ್ ಮಾಡ್ಕೊಳ್ತಾ ಇದೀನಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಇದು ಕೂಡ 6 ಎಳೆ ದಾರನ, ಇದನ್ನ ನೀವು ಬಟ್ಟೆ ಬೇಸ್ ಲೈನ್ ಹಾಕೊಂಡ್ವಲ್ಲ ಅವಾಗ್ಲೇ ಅಲ್ಲಿಂದಾನೆ ಬಟ್ಟೆನ ಉಲ್ಟಾ ತಿರುಗಿಸಿ ಕೂಡ ಕಂಟಿನ್ಯೂ ಮಾಡ್ಕೊಳ್ಬಹುದು. ಗೊತ್ತಾಗಲ್ಲ ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ 4 ಚೈನ್ ಹಾಕೊಳ್ಳೋದು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಇಂಥದ್ದೇ ಕಡೆ ಅಂತದ್ದೇ ಕಡೆ ಅಂತ ಏನ್ ಕೌಂಟಿಂಗ್ಸ್ ಎಲ್ಲ ಏನಿಲ್ಲ. ಜಸ್ಟ್ 4 ಚೈನ್ ಹಾಕೋದು, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋದು. ಅದಾದ ನಂತರ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ನಾವಲ್ಲಿ ಬೇಸ್ ಅಲ್ಲಿ ಕಂಬ ಹಾಕಿರ್ತೀವಲ್ಲ ಡಬಲ್ ಕ್ರೋಶೆ, ಅದ್ಮೇಲೆ ಹೋಲ್ ಕಾಣಿಸುತ್ತೆ. ಸೊ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. 5 ಚೈನ್ ಲಾಕ್, 3 ಚೈನ್ ಲಾಕ್ ಆದ್ಮೇಲೆ ಇಲ್ಲಿ 9 ಚೈನ್ ಹಾಕೊಳ್ತಾ ಇದೀನಿ. 9 ಚೈನ್ ಹಾಕೊಂಡು ಅಂದಾಜಿಗೆ ನಾವಿಲ್ಲಿ 4 ಚೈನ್ ಮಾಡ್ಕೊಂಡಿರ್ತೀವಿ ಸ್ಟಾರ್ಟಿಂಗ್ ಅಲ್ಲಿ. 5 ಚೈನ್ ಅಷ್ಟು ಗ್ಯಾಪ್ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಅಂದಾಜಿಗೆ ಲಾಕ್ ಮಾಡ್ಕೊಳ್ಳೋದು ಗ್ಯಾಪ್ನ. ನೋಡಿ ಈ ರೀತಿ 5 ಚೈನ್ ಲಾಕ್, 3 ಚೈನ್ ಲಾಕ್, ಅದಾದ ನಂತರ 9 ಚೈನ್ ಲಾಕ್. ಈಗ ಮತ್ತೆ 3 ಚೈನ್ ಹಾಕೊಳ್ಬೇಕಾಗುತ್ತೆ. 1 2 3 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ತುಂಬಾ ಈಸಿ ಇದೆ. ಬ್ರೈಡಲ್ ಡಿಸೈನ್ ಬೇಕು, ತುಂಬಾ ಗ್ರ್ಯಾಂಡ್ ಡಿಸೈನ್ ಬೇಕು ಅನ್ನೋರಿಗೆ ಕಡಿಮೆ ಸಮಯದಲ್ಲಿ ಡಿಸೈನ್ ನೀವು ಟ್ರೈ ಮಾಡ್ಬೋದು. 3 ಚೈನ್ ಹಾಕಿ ಲಾಕ್ ಆದ್ಮೇಲೆ ಮತ್ತೆ ನಾನಿಲ್ಲಿ 4 ಚೈನ್ ಹಾಕೊಳ್ತೇನೆ. 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನಿಮ್ಗೆ ಗ್ಯಾಪ್ ಬೇಕು, ಕಂಬ ಮತ್ತು ಆರ್ಚ್ ಮತ್ತೆ ಕುಚ್ಚು ಮಧ್ಯೆ ಗ್ಯಾಪ್ ಬೇಕು ಅಂತ ಹೇಳಿ ನೀವು 4 ಚೈನ್ ಬದಲಿಗೆ 5 ಚೈನ್ ಕೂಡ ಹಾಕೊಳ್ಬಹುದು. ಸೊ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 3 ಚೈನ್ ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ ಲಾಕ್, 3 ಚೈನ್ ಲಾಕ್, ಅದಾದ ನಂತರ 9 ಚೈನ್ ಲಾಕ್. ಸೊ 5 3 9 3 5 3 9 3 ಈ ರೀತಿ ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಅದೇ ರೀತಿ
ಚೈನ್ಗಳನ್ನ ಹಾಕೊಂಡು ಹೋಗ್ಬೇಕಾಗುತ್ತೆ. ಈ ಸ್ಟೆಪ್ ನಿಮಗೆ ಫಸ್ಟ್ ಸ್ಟೆಪ್ ಬೇಡ, ತುಂಬಾ ಬೀಡ್ ಇದೆ ಅಂತದಲ್ಲಿ ವಿದೌಟ್ ಬೀಡ್ ಕೂಡ ನೀವು ಟ್ರೈ ಮಾಡ್ಬೋದು, ಅಥವಾ ಫಸ್ಟ್ ಸ್ಟೆಪ್ನ ಫುಲ್ ಸ್ಕಿಪ್ ಮಾಡಿ ಈ ಸ್ಟೆಪ್ನಿಂದನೂ ನೀವು ಕೂಡ ಕಂಟಿನ್ಯೂ ಮಾಡ್ಕೊಂಡು ಕೂಡ ಹೋಗ್ಬೋದು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಬರೀ ಬಟ್ಟೆಗೆ ಈ ರೀತಿ ಚೈನ್ಗಳನ್ನ ಕೂಡ ನೀವು ಹಾಕೊಂಡು ಹೋಗ್ಬೋದು ಈ ಕೌಂಟಿಂಗ್ಸ್ ಅಲ್ಲಿ ಈ ರೀತಿಯಾಗಿ. ಪೂರ್ತಿ ನಾನು ಹಾಕೊಂಡಿದ್ದೀನಿ 5 ಚೈನ್ 3 ಚೈನ್ 9 ಚೈನ್ 3 ಚೈನ್ 5 ಚೈನ್ 3 ಚೈನ್ 9 ಚೈನ್ 3 ಚೈನ್ ಇದೇ ರೀತಿಯಾಗಿ ಪೂರ್ತಿಯಾಗಿ ಹಾಕೊಂಡು ಹೋಗ್ಬೇಕು. ಲೂಸ್ ಆಗಿ ಬರುತ್ತೆ ನಿಮ್ಗೆ ಆರ್ಚ್. ನೆಕ್ಸ್ಟ್ ಸ್ಟೆಪ್ ಬೇರೆ ಕಲರ್ ದಾರನ ತಗೊಂಡಿದ್ದೀನಿ, 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಾದ ನಂತರ ಈ 5 ಚೈನ್ ಇದೆಯಲ್ಲ ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ 4 ಅಥವಾ 5 ಚೈನ್ ಅಲ್ಲಿಗೆ ಎಷ್ಟು ಇಡಿಸುತ್ತೋ ಅಷ್ಟು ಚೈನ್ ಹಾಕಿ ನಾನು 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಈ 9 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತರಬೇಕು. ಸೂಜಿ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು, ನೆಕ್ಸ್ಟ್ 2 ದಾರ ಒಂದು, ಇನ್ನು ಮಿಕ್ಕಿದ 2 ದಾರ ಒಂದು ಮಾಡ್ಕೋಬೇಕಂದ್ರೆ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಬೇಕು. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋದು, 9 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಗೊಂಡು ಫಸ್ಟ್ 2 ಒಂದು ಮಾಡಬೇಕು, ಮಿಕ್ಕಿದ 2 ಒಂದು, ಇನ್ನು ಮಿಕ್ಕಿದ 2 ಒಂದು ಮಾಡ್ಬೇಕು. ಸೊ ಇದು ಬಂದು ನಾವಲ್ಲಿ 3 ಚೈನ್ ಹಾಕಿರ್ತೀವಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ ಲೆಂತ್ಗೆ ಬರೋ ರೀತಿ ಮಾಡ್ಕೊಳ್ಬೇಕು. ತುಂಬಾ ಸ್ವಲ್ಪ ಲೆಂತ್ ಆಗಿ ಬರ್ಬೇಕಾಗತ್ತೆ ಟ್ರಿಪಲ್ ಕ್ರೋಶ, ಆಗ್ಲೇ ನಿಮ್ಗೆ ಈ ಡಿಸೈನ್ ಚೆನ್ನಾಗಿ ಕಾಣಿಸೋದು. ಸೊ ಈ ರೀತಿಯಾಗಿ ಈ 9 ಚೈನ್ ಗ್ಯಾಪ್ ಅಲ್ಲಿ 20 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆದಷ್ಟು ಎಲ್ಲ ಟ್ರಿಪಲ್ ಕ್ರೋಶನು ಒಂದೇ ಲೆಂತ್ಗೆ ಬರೋ ರೀತಿ ಟ್ರೈ ಮಾಡಿ. ಸೊ ಆಗ್ಲೇ ನಿಮ್ಗೆ ಇನ್ನು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಇದೇ ಲಾಸ್ಟ್ ಸ್ಟೆಪ್, ಇನ್ನು ಏನೋ ಮಾಡೋದಿಲ್ಲ ನೆಕ್ಸ್ಟ್. ಸೊ ಹಾಗಾಗಿ ಒಂದೇ ಲೆಂತ್ ಅಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ 20 ಟ್ರಿಪಲ್ ಕ್ರೋಶ ಆದ್ಮೇಲೆ ಇಲ್ಲಿ ಫಸ್ಟ್ ಲಾಕ್ ಇರುತ್ತಲ್ಲ 3 ಚೈನ್ ಮಾಡಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ 4 ಚೈನ್ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು, ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಬೇಕು. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋದು ನೋಡಿ. 2 ಸಲ ದಾರ ಸುತ್ಕೊಂಡು ನೆಕ್ಸ್ಟ್ 9 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ 18ರಿಂದ 20 ಟ್ರಿಪಲ್ ಕ್ರೋಶನ ಫಿಲ್ ಮಾಡ್ಕೊಳ್ಬೋದು. ನಿಮ್ಗೆ ಎಷ್ಟು ಇಡ್ಸುತ್ತೋ ಎಷ್ಟು ಆದಷ್ಟು ಕರೆಕ್ಟಾಗಿ ಫಿಲ್ ಆಗೋ ರೀತಿ ನೀವು ಟ್ರೈ ಮಾಡಿದ್ರೆ ಆಯಿತು. ನಾನಿಲ್ಲಿ 20 ಟ್ರಿಪಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ 9 ಚೈನಿಗೆ. ಸೊ ಈ ರೀತಿಯಾಗಿ 20 ಟ್ರಿಪಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ 3 ಚೈನ್ ಆದ್ಮೇಲೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀವಿ. ನೋಡಿ ಡಿಸೈನ್ ಬಂದು ಅಂದರೆ ಕ್ರೋಶ ವರ್ಕ್ ಬಂದು ಇಷ್ಟೇ. ಅದಾದಮೇಲೆ ಸ್ವಲ್ಪ ಡೆಕೋರೇಷನ್ ವರ್ಕ್ ಇರುತ್ತೆ ಅಷ್ಟೇ. ತುಂಬ ಬೇಗನೂ ಕೂಡ ಈ ಡಿಸೈನು ಫಿನಿಶ್ ಮಾಡ್ಕೊಂಡ್ಬಿಡ್ಬೋದು. ತುಂಬ ಗ್ರ್ಯಾಂಡ್ ಲುಕ್ ಕೂಡ ಬರುತ್ತೆ. ಅದಾದ ನಂತರ ಲಾಕ್ ಆದ್ಮೇಲೆ ನೋಡಿ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಸ್ ಲೈನ್ ಒಂದು ಕರೆಕ್ಟಾಗಿ ಹಾಕ್ಕೊಂಡ್ರೆ ಆಯಿತು. ನಾನು ಹೇಳಿದ ರೀತಿ ನಿಮಗೆ ವಿಡಿಯೋ ಸ್ಪೀಡ್ ಆಗಿದೆ ಅಂತ ಇದ್ದಲ್ಲಿ ಸೆಟ್ಟಿಂಗ್ಸಲ್ಲಿ ವಿಡಿಯೋನ ಸ್ಪೀಡ್ನ ಸೆಟ್ ಮಾಡ್ಕೊಳ್ಬೋದು, ಸ್ಲೋ ಅಥವಾ ಸ್ಪೀಡ್ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಫೈನಲ್ ಆಗಿ. ಈಗ ಇದಕ್ಕೆ ನಾನು 130ರಿಂದ 150 ಎಳೆವರೆಗೂ ದಾರ ಕುಚ್ಚು ಕಟ್ಕೊಳ್ಬೋದು. ನಾನು 140 ಎಳೆ ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ಆರ್ಚಷ್ಟೇ ಲೆಂತ್ಗೆ ಕುಚ್ಚು ಕಟ್ಕೊಂಡಿರ್ತೀನಿ. ಹಾಗೆ ಗೋಲ್ಡನ್ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ. ಆರ್ಚ್ ತುಂಬ ಬ್ರಾಡಾಗಿ ಬರೋದ್ರಿಂದ ತುಂಬ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ. ಇದನ್ನು ನೀವು ಬ್ರೈಡಲ್ ಸ್ಯಾರಿಗಳಿಗೆ ಟ್ರೈ ಮಾಡ್ಬೋದು. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.